ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಬ್ಯಾಚ್ ಇರ್ತಕ್ಕಂಥದ್ದು. ಹಾಗೆ 8ನೇ ತಾರೀಕು ಏಪ್ರಿಲ್ 2024 ಗ್ರಹಗಳು ಎಲ್ಲೆಲ್ಲಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ತಗೊಂಡಿದ್ದೀನಿ. 2ನೇ ಲಗ್ನ ವೃಷಭ ಲಗ್ನ. ವೃಷಭ ಲಗ್ನಕ್ಕೆ ನಾವು ಈ ಲಗ್ನ ಅಂತ ಹಾಕೊಳ್ತೀವಿ. ವೃಷಭ ಲಗ್ನಕ್ಕೆ ಇಲ್ಲಿ ಲಗ್ನ ಅಂತ ಹಾಕೊಳ್ತೀವಿ. ಲಗ್ನಾಧಿಪತಿ ಇಲ್ಲಿ 11ನೇ ಸ್ಥಾನದಲ್ಲಿದ್ದಾನೆ. ಇಲ್ಲಿ 11ನೇ ಸ್ಥಾನದಲ್ಲಿದ್ದಾನೆ. ಯಾವಾಗ ಲಗ್ನಾಧಿಪತಿ 11ನೇ ಸ್ಥಾನದಲ್ಲಿದೆ, ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಪೂರ್ಣ ಆಗ್ತಕ್ಕಂಥ ಸಮಯ. ಅದ್ಭುತವಾಗಿರ್ತಕ್ಕಂಥ ಒಂದು ಲಗ್ನ. ಹಾಗೆ ಇಲ್ಲಿ ನಮಗೆ ಈ ಒಂದು ಉಗಾದಿ ಭವಿಷ್ಯ ದಿವಸ ಈ ಒಂದು ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಅವ್ರಿಗೆಲ್ಲವೂ ಕೂಡ, ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿ ಇರತಕ್ಕಂಥ ಒಂದು ಸ್ಥಾನಮಾನ ಬರುತ್ತೆ. ಚಂದ್ರನ ಮೇಲೆ ಹೇಳಿದ್ರೆ ಬಹಳ ಕಷ್ಟ. ಚಂದ್ರನ ಮೇಲೆ ಹೇಳ್ತಾರೆ, ರಾಶಿ ಮೇಲೆ ಹೇಳ್ತಾರೆ, ಅದಷ್ಟು ಸಮಂಜಸವಾಗಿ ಬರಲ್ಲ. ಲಗ್ನದಿಂದ ತಗೊಂಡ್ರೆ 1ನೇ ಮನೆ 2ನೇ ಮನೆ ಅಂತ ಕ್ಲೀನ್ ಆಗಿ ಹೇಳ್ಕೊಂಡು ಹೋಗ್ಬೋದು. ಹಾಗೆ 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲ 12ನೇ ಮನೆಯಲ್ಲಿರೋದ್ರಿಂದ ಕುಟುಂಬಕ್ಕೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದು. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಸಂಧಾನ ಅಥವಾ ಕುಟುಂಬದಲ್ಲಿ ಸ್ವಲ್ಪ ವಿಭಜನೆ ಅಥವಾ ಕುಟುಂಬದಿಂದ ಸ್ವಲ್ಪ ದೂರ ಇರತಕ್ಕಂಥ ಒಂದು ಸಾಧ್ಯತೆ, ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ 3ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 11ನೇ ಮನೆಯಲ್ಲಿರೋದ್ರಿಂದ ಮಾತಿನಿಂದ ಲಾಭ. ಇಲ್ಲಿ ಹೊರಗಡೆ ಪ್ರಪಂಚ, ಇಲ್ಲಿ ಸಂಭಾಷಣೆ ಅಂತ ತಗೊಳ್ತೀವಿ 3ನೇ ಮನೆ. 2ನೇ ಮನೆ ಮಾತಾದ್ರೆ 3ನೇ ಮನೆ ಸಂಭಾಷಣೆ, ಒಂದು ಓರೇಟ್ರಿ ಅಂತ ಕರಿತೀವಿ. 3ನೇ ಮನೆ ಸಂಭಾಷಣೆಯಿಂದ ಲಾಭವನ್ನು, 11ನೇ ಮನೆ ಇಲ್ಲಿ ಲಾಭವನ್ನು ತರ್ತಕ್ಕಂಥ ಒಂದು ಸ್ಥಾನ ತೋರಿಸ್ತಾ ಇದೆ. ಧೈರ್ಯದಿಂದ ಮುನ್ನುಗ್ಗಿದಾಗ ಎಲ್ಲಾ ವಿಚಾರದಲ್ಲೂ, ಮಾನಸಿಕವಾಗೂ ಕೂಡ ಧೈರ್ಯವನ್ನು ತಂದು ಕೊಡ್ತಕ್ಕಂಥದ್ದು ಎಲ್ಲಾ ವಿಚಾರದಲ್ಲೂ, ಮತ್ತೆ ಬರವಣಿಗೆ ಎಲ್ಲಾ ವಿಚಾರದಲ್ಲೂ, ಮತ್ತೆ ತಮ್ಮಂದ್ರಿಂದ ತಂಗಿಯರಿಂದ ಲಾಭವನ್ನು ಪಡಿತಕ್ಕಂಥ ಒಂದು ಕಾಂಬಿನೇಷನ್ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಸೂರ್ಯ 11ನೇ ಮನೆಯಲ್ಲಿರೋದ್ರಿಂದ ತಾಯಿಯಿಂದ ಲಾಭ. ಮನೆ ಕಟ್ಟತಕ್ಕಂಥವ್ರು ಯಾರ್ಯಾರು ಇದ್ದಾರೆ, ಮನೆ ಕಟ್ಟಬೇಕು ಅನ್ಕೊಂಡಿರೋರಿಗೆ ಇಲ್ಲಿಂದ ಚತುರ್ಥಾಧಿಪತಿ ಅಂತಂದ್ರೆ ಇಲ್ಲಿ ಸೂರ್ಯ ಬಂದಿದ್ದಾನೆ. ಇಲ್ಲಿ ಚತುರ್ಥಾಧಿಪತಿ ಸೂರ್ಯ ದಶ, ಸೂರ್ಯ ಭುಕ್ತಿ ನಡೆದಾಗ ಗೋಚಾರದಲ್ಲೂ ಸ್ವಲ್ಪ ಅನುಕೂಲ ಆಗೋದ್ರಿಂದ ಇನ್ನು ಮನೆ ಕಟ್ಟಕ್ಕೆ ಒಳ್ಳೆ ಯೋಗ, ವಾಹನ ಖರೀದಿಗೆ ಒಳ್ಳೆ ಯೋಗ. ಹಾಗೆ ತಾಯಿಯಿಂದನೂ ಹೆಚ್ಚು ಲಾಭ ಅಥವಾ ತಾಯಿಯಿಂದನೂ ಹಣ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಬಹಳ ಅತ್ಯುತ್ತಮವಾಗಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 5ನೇ ಅಧಿಪತಿಯಾಗಿರ್ತಕ್ಕಂಥದ್ದು, 5ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ವ್ಯಯಸ್ಥಾನದಲ್ಲಿ ಹೋಗಿದೆ. ಸೊ ಸ್ವಲ್ಪ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಕಳ್ಕೊಳ್ತಕ್ಕಂಥದ್ದು. ಯಾಕಂದ್ರೆ 5ನೇ ಮನೆ ಸ್ಪೆಕ್ಯುಲೇಷನ್ ಹೌಸ್ ಅಂತ ಕರಿತೀವಿ. ಯಾರ್ಯಾರು ಶೇರ್ ಮಾರ್ಕೆಟ್ ಅವರೆಲ್ಲ ಯಾರು ಮಾಡಿದ್ರೆ ಲಾಸ್ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗಿ. ಅದರಲ್ಲಿ ಬುಧ ದೇಶ ಬಂತೆ. ಈ ಒಂದು ಗೋಚಾರ ಫಲ ಆ ವರ್ಷದಲ್ಲಿ ಸ್ವಲ್ಪ ತುಂಬಾ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಶಾಸ್ತ್ರದಲ್ಲಿ ಉಗಾದಿ ಭವಿಷ್ಯನ ವಿಶೇಷವಾಗಿ ದೇಶದ ಭವಿಷ್ಯ ಅಂತ ತೋರಿಸ್ತಾರೆ. ಸಣ್ಣ ಪುಟ್ಟ ಒಂದು ವಿಚಾರದಲ್ಲಿ ಲಾಸ್ ಆಗುತ್ತೆ. ಅಂದ್ರೆ ನಮ್ಮ ಒಂದು ಈ ಒಂದು ಕಾಂಬಿನೇಷನ್ ಸಮಯ ಇದ್ದಾಗ ಹೇಳ್ತೀನಿ, ಯಾಕೆ ದಶಾಭುಕ್ತಿ ಬಿಟ್ಟು ನಾವು ಉಗಾದಿ ಭವಿಷ್ಯನೂ ತಗೊಳ್ಬೇಕಾಗತ್ತೆ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲವು ವಿಚಾರಗಳನ್ನ ಹೇಳ್ತೀನಿ ನಾನು. ಹಾಗೆ ಇಲ್ಲಿ 5ನೇ ಅಧಿಪತಿ 12ರಿಂದ ಮಕ್ಕಳಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ಏನಾದ್ರು ತೊಂದರೆ ಆಗ್ತಕ್ಕಂಥದ್ದು ಸ್ವಲ್ಪ ವೃಷಭ ಲಗ್ನದವರು ತೋರಿಸ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ನೇ ಮನೆಯಲ್ಲಿರೋದ್ರಿಂದ ಲಾಭಸ್ಥಾನವನ್ನ ತಂದು ಕೊಡುತ್ತೆ. ವೃತ್ತಿಯಲ್ಲಿ ಲಾಭ, ವ್ಯಾಜ್ಯದಲ್ಲಿ ಜಯ, ರೋಗದಲ್ಲಿ ಜಯ ಆಗ್ತಕ್ಕಂಥದ್ದು, ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥದ್ದು, ಅನೇಕ ವಿಚಾರಗಳಲ್ಲಿ ಇಲ್ಲಿ ವೃಷಭ ಲಗ್ನದವ್ರಿಗೆ ಲಾಭವನ್ನು ತಂದುಕೊಡುತ್ತೆ ಶುಕ್ರನಿಂದ. ಇನ್ನು ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು 10ನೇ ಮನೆಯಲ್ಲಿರೋದ್ರಿಂದ ಇಲ್ಲಿ ಸಪ್ತಮ ಅಂತಂದ್ರೆ ಪಬ್ಲಿಕ್ ಇಂದ ಸ್ವಲ್ಪ ಹೆಚ್ಚಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು, ಸನ್ಮಾನಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ವೃಷಭ ಲಗ್ನದವ್ರದಿರುತ್ತೆ. ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಬಹಳ ಹೆಚ್ಚಾಗ್ತಕ್ಕಂಥದ್ದು ಸಪ್ತಮ ಪಬ್ಲಿಕ್ ಇಂದ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಆದ್ರೆ
ಸಂಸಾರದಲ್ಲಿ ಸ್ವಲ್ಪ ಅಹಂ ಆಗ್ತಕ್ಕಂಥದ್ದು, 10ನೇ ಮನೆ ಒಳ್ಳೆ ಸ್ಥಾನವಲ್ಲ. ಅಹಂ ಆಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ನಾನು ಅಂತಕ್ಕಂಥ ಒಂದು ವಿಚಾರ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ ನಮಗೆ ಲಗ್ನದಲ್ಲಿ ಕೂತಿರೋದ್ರಿಂದ, ಲಗ್ನ ಕೇಂದ್ರ ಆಗಿರೋದ್ರಿಂದ ಆರೋಗ್ಯವಾಗಿರ್ತಕ್ಕಂಥದ್ದು, ಹಿರಿಯರಿಂದ ಆಶೀರ್ವಾದ ಬರ್ತಕ್ಕಂಥದ್ದು, ಹಿರಿಯರ ಆಸ್ತಿ ಬರ್ತಕ್ಕಂಥದ್ದು, ಅನೇಕ ವಿಚಾರದಲ್ಲಿ ಇಲ್ಲಿ ಅನುಕೂಲವಾಗ್ತಕ್ಕಂಥ ಒಂದು ವಿಚಾರ ಇಲ್ಲಿ ವಿಶೇಷವಾಗಿ ನೋಡ್ಬೋದು. ಹಾಗೆ ನವಮಾಧಿಪತಿ ಮತ್ತೆ ದಶಮಾಧಿಪತಿ ಎರಡನ್ನೂ ಶನಿಯಾಗಿರೋದ್ರಿಂದ, ನವಮಾಧಿಪತಿ ಹತ್ರಲ್ಲಿರೋದ್ರಿಂದ ತಂದೆಯ ವಿಚಾರದಲ್ಲಿ ಹೆಸರು ಕೀರ್ತಿ ಬರ್ತಕ್ಕಂಥದ್ದು, ತಂದೆಯಿಂದ ನಮಗೆ ಆಶೀರ್ವಾದ ಬರ್ತಕ್ಕಂಥದ್ದು, ಅಥವಾ ತಂದೆಯಿಂದ ಹಣ ಬರ್ತಕ್ಕಂಥದ್ದು, ಕೂಡಿಟ್ಟಿರ್ತಕ್ಕಂಥ ಹಣ. ಯಾಕಂದ್ರೆ 9ನೇ ಮನೆಗೆ 2ನೇ ಭಾವ 10ನೇ ಮನೆ, ಅಂದ್ರೆ ತಂದೆ ಕೂಡಿಟ್ಟಿರ್ತಕ್ಕಂಥ ಹಣ 2ನೇ ಭಾವ ಆಗಿರೋದ್ರಿಂದ, 9ನೇ ಅಧಿಪತಿ ಹತ್ರಲ್ಲಿರೋದ್ರಿಂದ ತಂದೆ ಏನಾದ್ರು ಒಂದು ಮಾಡಿರ್ತಕ್ಕಂಥ ಒಂದು ವಿಮೆ ಇರಬಹುದು, ಇನ್ಶೂರೆನ್ಸ್ ಇರಬಹುದು, ಏನಾದ್ರು ಒಂದು ಯಾವುದೋ ಒಂದು ರೂಪದಲ್ಲಿ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ. ಇವೆಲ್ಲ ನಿಮ್ಮ ಲಗ್ನಗಳನ್ನೆಲ್ಲ ಏನೇನು ಹೇಳಿದೀನಿ ಎಲ್ಲ ಬರೆದಿಟ್ಕೊಳ್ಳಿ. ಖಂಡಿತ ಆಯಾ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನೋ ಒಂದು ಫಲಗಳನ್ನ ಕೊಡ್ತಕ್ಕಂಥದ್ದು ಉಗಾದಿ ಭವಿಷ್ಯದಲ್ಲಿ ವಿಶೇಷ. ಹಾಗೆ ಇಲ್ಲಿ 10ನೇ ಅಧಿಪತಿ ಆಗಿರ್ತಕ್ಕಂಥವನು ಹತ್ರಲ್ಲಿರೋದ್ರಿಂದ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಬಹಳ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತದೆ, ಅಧಿಕಾರ ಹೆಚ್ಚಾಗಿ ಪ್ರಾಪ್ತವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ 11ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಬಹಳ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು, ಮತ್ತೆ 10ನೇ ಅಧಿಪತಿ ಆಗಿರ್ತಕ್ಕಂಥದ್ದು 9ನೇ ಅಧಿಪತಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಮನೆಗಳು 9, 10, 11 ಅಂತ ತಗೊಳ್ತೀವಿ. ಅರ್ಥ ಆಯ್ತಲ್ಲ, 9, 10, 11. ಹಾಗೆ 11ನೇ ಅಧಿಪತಿ ಆಗಿರ್ತಕ್ಕಂಥವನು ವ್ಯಯಭಾವದಲ್ಲಿ ಹೋಗಿರೋದ್ರಿಂದ ಬಂದಿರತಕ್ಕಂಥ ಲಾಭ, ಲಗ್ನದಿಂದ ಲಾಭ ಬರ್ತಾ ಇದೆ, ಬಂದಿರತಕ್ಕಂಥ ಲಾಭ ಎಲ್ಲ ಧರ್ಮ ಕಾರ್ಯಕ್ಕೆ ವಿಯೋಗ ಆಗ್ತಕ್ಕಂಥದ್ದು, ದೇವಸ್ಥಾನಗಳಿಗೆ, ಹಾಗೆ ವೃದ್ಧರಿಗೆ, ಅನೇಕ ಜನರಿಗೆ ವ್ಯಯ ಆಗ್ತಕ್ಕಂಥದ್ದು. ಯಾಕಂದ್ರೆ ಕಾರಕತ್ವವನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ, ಗುರುವಿನ ಕಾರಕತ್ವದ ಮೇಲೆ ನಾನಿಲ್ಲಿ ವಿಶ್ಲೇಷಣೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಧರ್ಮ ಕಾರ್ಯಕ್ಕೆ, ಬಡವರಿಗೆ, ಫಿಲಾಂಥ್ರೋಪಿ ವರ್ಕ್ ಅಂತ ಹೇಳ್ತಾರೆ, ಫಿಲಾಂಥ್ರೋಪಿಸ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೊನೆಯದಾಗಿ 12ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಇಲ್ಲಿ ನಮಗೆ ಕೂತಿರ್ತಕ್ಕಂಥ ಸ್ಥಾನ 10ನೇ ಮನೆ. 10ನೇ ಮನೆ, 12ನೇ ಅಧಿಪತಿ 10ನೇ ಮನೆ ಬಂದಾಗ ಸ್ವಲ್ಪ ವಿದೇಶದಿಂದ ಅಥವಾ ದೂರ ಪ್ರದೇಶದಿಂದ ಅಧಿಕಾರ ಪ್ರಾಪ್ತಿ ಅಥವಾ ದೂರ ಪ್ರದೇಶದಿಂದ ಹೆಸರು ಕೀರ್ತಿ ಬರುತ್ತೆ. ಯಾರೋ ಒಬ್ರು ಎಲ್ಲಿಂದನೋ ಒಂದು ಬಂದು ನಿಮಗೆ ಒಂದು ನೇಮ್ ಅಂಡ್ ಫೇಮ್ ಹಾಕೋದು, ಯಾವುದೋ ದೂರದ ಪ್ರದೇಶದಿಂದ ಬಂದು ನಿಮಗೆ ಹೂನಾರ ಹಾಕೋದು, ಆ ರೀತಿಯಾಗಿರ್ತಕ್ಕಂಥ ಒಂದು ದೂರ ಪ್ರದೇಶದಿಂದ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ಹೇಳಿ 12ನೇ ಅಧಿಪತಿ ಹತ್ರ ಬಂದಾಗ ಆ ರೀತಿ ದೂರ ದೇಶದಿಂದ, ದೂರ ಪ್ರಯಾಣದಿಂದ, ಅಥವಾ ನಾವು ಒಂದು ಅವಾರ್ಡ್ ಬಂದಿದೆ ನಾ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು, ನಾನು ಅವಾರ್ಡ್ ಬಂದಿದೆ ಇಲ್ಲಿಂದ ಮುಂಬೈಗೆ ಹೋಗ್ಬೇಕು, ಆ ರೀತಿಯಾಗಿರ್ತಕ್ಕಂಥ ಭವಿಷ್ಯನ ಇಲ್ಲಿ ನಾವು ಪರಾಶರ ರೀತಿ ಹೇಳ್ತೀವಿ. ಹಾಗೆ ಏಪ್ರಿಲ್ 22ನೇ ತಾರೀಕು ಕನ್ನಡದ ವಿಚಾರಗಳಿರ್ತಕ್ಕಂಥದ್ದು. ಕನ್ನಡದಲ್ಲಿ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.